ಎಷ್ಟು ಮಂದಿ ಹೆಣ್ಮಕ್ಳಿಗೆ ಅನ್ಯಾಯ ಗೌರಿ ಲಂಕೇಶಿಗಾಯ್ತು. ಎಷ್ಟು ಕರೆ ಹೇಳು ಹೆಂಗಸರು ಸಾಯಿ ಹೊಡಿತಾರ, ಹೋರಾಟ ಮಾಡೋರು ಸಾಯಿ ಹೊಡಿತಾರ. ಯಾಕೆ ಹೆಂಗಸರಿ ನ್ಯಾಯ ಇಲ್ಲ? ಹೆಂಗಸರಿ ಮರ್ಯಾದಿಲ್ಲ ಕರ್ನಾಟಕದಾಗ. ಇದು ಎಂತ ಹೊಲಸು ಸರ್ಕಾರ ಅದ. ಈ ಸಿದ್ದರಾಮಯ್ಯ ಸರ್ಕಾರ ನೋಡಿ ನಮ್ಗ ಬಾಳ ಒಂಥರ ಹೊಟ್ಟೆ ಬೆಂಕಿ ಬಿದ್ದಂಗ ಆಗ್ಯದ. 2,000 ರೂಪಾಯಿ ಕೊಟ್ಟು ಇಡೀ ಹೆಣ್ಮಕ್ಳು ಮಾನ ಮರ್ಯಾದೆ ಕೊಲೆ ಸುಲಿಗೆ ಎಲ್ಲ ನಡೆದ್ಬಿಟ್ಟದ. ಕೇಳೋರೇ ಇಲ್ಲ. ಇಂಥ ಹೊಲಸು ಸರ್ಕಾರ ಇಡೀ ದೇಶದಲ್ಲಿನೇ ಇಲ್ಲ. ನಮ್ಮ ಕರ್ನಾಟಕದಾಗ ಎಲ್ಲಾ ಹೆಣ್ಮಕ್ಳಿಗೆ ಬೇಜಾರಾಗ್ಯದ. ನಮಗಂತೂ ದಿನ ಒಂದು ಸರ ಅಳ್ತೀವಿ ನಾವು. ಗೊತ್ತಾ ಎಷ್ಟು ಮಂದಿ ಸಾವಿರಾರು ಲಕ್ಷ ಗಟ್ಟಲೆ ಹೆಣ್ಮಕ್ಳು ಸತ್ತಾರ ಧರ್ಮಸ್ಥಳದಾಗ. ಅಲ್ಲಿ ಧರ್ಮಸ್ಥಳಕ್ಕೆ ಹೋದೇವಿ, ಎಲ್ಲಾ ಹೆಣ್ಮಕ್ಳು ಹೇಳಕ್ ತಯಾರಿಲ್ಲ. ಅಮ್ಮ ನಾವು ಹೇಳಿದ್ರೆ ನಾಳೆಗೆ ನಾವು ಹೆಣ ಹಾಕೇವಿ, ನಾವು ಹೇಳುದಿಲ್ಲ. ಎಷ್ಟು ಭಯಾನಕ ಅದ ಧರ್ಮಸ್ಥಳ. ಅವ್ರು ಹೆಂಗಿರ್ತಾರನ್ನೋ ಗೊತ್ತಿಲ್ಲ. ತಿಮ್ಮರವಣ್ಣಣ್ಣ ಗಿರೀಶ್ ಅಣ್ಣಾರು ನೋಡಿ ನಮ್ಗ ಒಂದ್ ತಾಸು ಹೋದವ್ರು SIT ಗೆ ಅರ್ಜಿ ಕೊಡಕ್ ಹೋಗಿದ್ದೇವೆ ನಾವು. ಹೊನಗನಹಳ್ಳಿ ಬಾಯಿಗೆ ಬಗ್ಗೆ ಹೊನಗನಹಳ್ಳಿ ಬೋರಮ್ಮ ಅನ್ನಕ್ಕಿ ಧರ್ಮಸ್ಥಳ ಸಂಘದಿಂದ ಸತ್ಲು. ಎಣ್ಣಿ ಕುಡ್ದು ಆಕಿಗೆ ಮಾನ ಮರ್ಯಾದೆ ಕಳೆದ ಅತ್ಯಾಚಾರ ಮಾಡಿ ನಿನ್ ಧರ್ಮಸ್ಥಳ ಸಾಯ್ ಹಿಡಿತೇವೆ ಅಂದ್ರೆ ಊರಾಗ ಎಣ್ಣಿ ಕುಡ್ದು ಸತ್ಲು ಆಕಿದು. ನಮ್ ದೊಡ್ಡವ ಕೋಟ್ಯಾಧಿಪತಿ ಆಕಿನ ಧರ್ಮಸ್ಥಳಕ್ಕೆ ಒಬ್ಬ ಸ್ವಾಮಿನ ಹಚ್ಚಿ ತಂದು ಆಕಿನ ಸಾಯ್ ಹೊಡೆದ್ರು. ಆಕಿದು 2.5 kg ಬಂಗಾರ ಮತ್ತು ಒಂದು ಚೀಲ್ ಗಟ್ಲೆ ಬೆಳ್ಳಿ ರೂಪಾಯಿ ಇಡೀ ಆಸ್ತಿನೇ ಮಾರ್ಕೊಂಡ್ ಬಂದಾರ ಆ ಸ್ವಾಮಿನ ಹಚ್ಚಿ. ಅದು ಈಗ 30 ಕೋಟಿ ರೂಪಾಯಿ ಮನಿ ನಮ್ದು. ಅದು ಎಷ್ಟು ಮಂದಿ ನನ್ನ 2 ಕೇಸ್ ಆಗ. ಇನ್ನ ಬೆಳಗಾವದಾಗ 6 ಮಂದಿ ಹೆಣ್ಮಕ್ಳು ಸತ್ತಾರ ಧರ್ಮಸ್ಥಳ ಸಂಘಕ್ಕೆ ಬರ್ತಾರ. ಅವರು ಇನ್ನ ಭಯಂಕರ ಹೆಣ್ಮಕ್ಳು ಸಾವಾಗ್ಯಾವ್ರಿ. ಎಲ್ಲಾ ಹೆಣ್ಮಕ್ಳಿಗೆ ಕೈ ಮುಗಿತೀನಿ. ಟಿವಿದವರು ಬಡವ್ರ ಹೆಣ್ಮಕ್ಳು ಪರವಾಗಿರ್ರಿ. ಇದು ಒಂದೇ ನಿಮ್ ಮನೆ ಕುಟುಂಬಕ್ಕ ನಿಮ್ಗ ಧರ್ಮ ಸಿಗುದು. ಸುಳ್ಳು ಜಗಳ ಮಾಡ್ಲಿಲ್ರಿ, ಹೇಳಿದನ್ರಿ ನಾವು. ಯಾರ್ಯಾರು ಸುಳ್ಳು ಹೇಳ್ತೀರಿ? ಧರ್ಮಸ್ಥಳದ ಚಪ್ಪಲ್ ನೆಕ್ಕದಂಗ ಹೇಳ್ಬಿಟ್ಟಿ ನಾವು. ಬುರುಡೆ ಗ್ಯಾಂಗ್ ಅನ್ನೋದು ನಾವೆಲ್ಲ ಕಾಮೆಂಟ್ ಕೊಟ್ಟವ್ರು ಬುರುಡೆ ಗ್ಯಾಂಗ್, ನಾವೆಲ್ಲ ನ್ಯಾಯ ಹೇಳೋರು ಬುರುಡೆ ಗ್ಯಾಂಗ್, ನಾವ್ SIT ಕಂಪ್ಲೇಂಟ್ ಕೊಟ್ಟವ್ರು ಬುರುಡೆ ಗ್ಯಾಂಗ್. ಇವ್ರು ಯಾ ಗ್ಯಾಂಗ? ಇವ್ರು ಲಂಚದ ಗ್ಯಾಂಗ, ಲಂಚ ತಿನ್ನು ಗ್ಯಾಂಗ. ಹೋರಾಟ ಮಾಡೋರ್ನೇ ನೆಲಕ್ ಬಿಡದ್ರ ನಮ್ ದೇಶದಾಗ ಹೋರಾಟ ಯಾರು ಮಾಡ್ಬೇಕು? ಯಾರು ಬರ್ಬೇಕು ಹಿಂದ್ ಬೆಂಬಲ ಕೊಡಕ? ನಾಳೆ ನಿಮ್ಗೂ ಬರ್ತದ ಇದು ಕೂತ ಸತ್ಯ ಏನಲ್ಲಕೇನು. ಎಷ್ಟು ಮಂದಿ ಹೆಣ್ಮಕ್ಳು ಸತ್ತಾರ CBIದವ್ರಿಗೆ ಗೊತ್ತದ, ಅಲ್ಲಿರೋ ಜನರಿಗೆ ಗೊತ್ತದ, ನಿಮ್ಗೂ ಗೊತ್ತದ, ನಮಗೂ ಗೊತ್ತದ. ಈಗ ಒಡದಂದ್ರ ನಾಳೆಗೆ ಈಗ ನಾನು ಹೋಗಾಗ ದಾರ್ಯಾಗ ಸಾಯ್ ಹೊಡೆದ್ರು ನೀವ್ ಯಾರು ಕೇಳೋದಿಲ್ಲ, ನಾ ಹೇಳೋದಿಲ್ಲ. ನಿಮಗೆ ಜೀವದಾನ ಯಾಕೆ ಕೇಳಿದ್ರು? ಅವ್ರೇ ಅಪ್ಪಿ ಅವ್ರನ್ನ ಯಾಕೆ ಹಿಡಿವಲ್ಲ ಹಿಡಿತಾರಪ್ಪ? ಏನಾರು ತುಡುಗು ಮಾಡಿರಿ ಎಳ್ದಾಡಿ ಪೊಲೀಸರು ಇವ್ರನ್ನ ಯಾಕೆ ಬಿಟ್ಟಾರ? ಇಷ್ಟೆಲ್ಲಾ ಘಟನೆಗಳಾಗಿ ಇವ್ರನ್ನ ಯಾಕೆ ಬಿಟ್ಟಾರ? 1 ಲಕ್ಷ ಹೆಣ ಸಾಯ್ತಾವ, 1 ಲಕ್ಷ ಅವ್ರ ಅಪ್ಪನ ಹಿಡಿದ ಅತ್ಯಾಚಾರಿ. ಅವನೇ ಅದನ. ಅವ ಮಳ್ಳಿ ಅಂದ್ರ 3 ಮನ್ಸಕ್ 3 ಕಾಲ ಇನ್ನೊಂದ್ ಅತನ. ಅವನು ಬೆಕ್ಕನೇ ಅದಾನ. ಓಸರು ಅವರೇ ಅದಾರ. ಹೆಣ್ಮಕ್ಳು ಅಮಾಯಕರು ಧರ್ಮಸ್ಥಳ ದೊಡ್ಡ ದೇವಸ್ಥಾನಕ್ ಹೋಗೋರು ಬರೋರು ಎಷ್ಟು ಭಯಾನಕ ಆಕ್ಕದ ಹೇಳ್ರಿ. ಒಂಟಿ ಹೆಣ್ಮಕ್ಳು ಹೋದ್ರೆ ಗಸಕ್ನೆ ಹೊತ್ಕೊಂಡ್ ಹೋಗ್ಬಿಡ್ತಾರತ್ತ ಎಲ್ಲರೂ ಹೇಳ್ಯಾರ. ಆದ್ರೆ ನಮ್ಮ ಹೆಸರು ಹೇಳ್ಬೇಡ್ರಿ ಅವ ಆತಾರ. ಎಷ್ಟು ಅಂಜಾರ ಅಲ್ಲಿ ಮಂದಿ. ನಾವು ಅಂಜಿದ್ದೇವೆ SIT ಆಫೀಸಿಗೆ ಹೋಗಿ ಬರ್ಬೇಕಾರ. ಬರುವಾಗ ನಮ್ಮ ಊರ್ ಮುಟ್ತೇವಿ ಇಲ್ಲ ನಂಗಾಗಿತ್ತು. ಅವ್ರ ಹೆಸರು ಹೇಳಿರೋ ಒಂದ್ ಆಟೋದವ್ರು ಬರುದಿಲ್ಲ, ಒಬ್ರು ಯಾರು ತೋರ್ಸಂಗಿಲ್ಲ. ಒಂದ್ ಪೊಲೀಸ್ ಸ್ಟೇಷನ್ ತೋರ್ಸ. ನೇತ್ರಾವತಿಯಲ್ಲಿ ಎಷ್ಟು ನೀರು ಹರಿದಿದೆಯೋ ಅಷ್ಟು ರಕ್ತ ಹರಿದಿದೆ. SIT ಕೇವಲ ಗುಡ್ಡ ಅಗದು ಇಲಿ ತೆಗೆಯುವ ಕೆಲಸ ಮಾಡೋದಲ್ಲ, ಬದಲಿಗೆ ಪಾಪಿಯ ಕೊಡ ತುಂಬಿದೆ, ಪಾಪಿ ಮಾಡಿದ ಕರ್ಮದ ಕೊಡ ತುಂಬಿದೆ. ಸಾಕ್ಷಿ ನಾಶ ಮಾಡಿದ್ದಾರೆ ಇವರೆಲ್ಲ ಸೇರ್ಕೊಂಡು. ಈ ತನಿಖಾ ಅಧಿಕಾರಿಗಳ ಮೇಲೆ ಮಂಪರು ಪರೀಕ್ಷೆ ಆಗ್ಲೇಬೇಕು. ನಾವ್ ಯಾಕೆ ಸೌಜನ್ಯ ಹಿಂದೂ ಹೆಣ್ಮಗಳಲ್ವಾ ಸರ್? ಹಿಂದೂ ಹೆಣ್ಮಗಳ ತಾನೆ. ಸೌಜನ್ಯಗೆ ಯಾಕೆ ನ್ಯಾಯ ಕೊಡ್ಸಕ್ ಆಗ್ತಾ ಇಲ್ಲ ನಿಮ್ ಕೈಲಿ? ಅಧರ್ಮದ ವಿರುದ್ಧ ಧರ್ಮ ಸ್ಥಾಪನೆಗಾಗಿ, ಅನ್ಯಾಯದ ವಿರುದ್ಧ ನ್ಯಾಯಕ್ಕಾಗಿ, ಅಸತ್ಯವನ್ನ ಪ್ರತಿಪಾದಿಸುವವರಿಗೆ ಸತ್ಯವನ್ನ ಹುಡುಕಿ ತೆಗೆಯಿರಿ ಅಂತ ಹೇಳೋದಕ್ಕೆ ಇವತ್ತು ನ್ಯಾಯ ಸಮಾವೇಶ, ರಾಜ್ಯ ಮಟ್ಟದ ನ್ಯಾಯ ಸಮಾವೇಶ. ಧರ್ಮಸ್ಥಳದಲ್ಲಿ ನಡೆದಿರುವಂತಹ ಅಸಹಜ ಸಾವುಗಳ ನಿಜವಾದ ತನಿಖೆ ಆಗಬೇಕು ಮತ್ತು ಧರ್ಮಸ್ಥಳದ ಠಾಣೆಯಲ್ಲಿ ಎಂದಿನಿಂದ ದಾಖಲಾಗಿರುವಂತಹ ಭೂ ಅಕ್ರಮಗಳು, ದಲಿತರ ಭೂಮಿಯನ್ನು ಕಿತ್ತುಕೊಂಡಿರುವಂತಹ ಪ್ರಕರಣಗಳು, ದೌರ್ಜನ್ಯಗಳು, ಸಾವು, ಹತ್ಯೆ, ಅತ್ಯಾಚಾರಗಳು ಇವೆಲ್ಲದರ ಸಮಗ್ರ ತನಿಖೆ ಆಗಬೇಕು. ಮತ್ತು ಈಗ ರಚನೆಯಾಗಿರುವಂತಹ SIT ಕೇವಲ ಗುಡ್ಡ ಅಗದು ಇಲಿ ತೆಗೆಯುವ ಕೆಲಸ ಮಾಡೋದಲ್ಲ, ಬದಲಿಗೆ ಹೂತ ಹೆಣಗಳನ್ನು ತೆಗೆದು ಸಾಕ್ಷಿಯನ್ನ ಪಡೆದುಕೊಂಡ್ರೆ ಸಂತೋಷ, ಆದರೆ ಅಷ್ಟಕ್ಕೆ ಮಾಡದೇನೆ ನಿಜವಾದ ಅರ್ಥದಲ್ಲಿ ವಿಶೇಷ ತನಿಖೆಯನ್ನ ನಡೆಸಿ ಹೂತು ಹೋಗಿರುವ ನ್ಯಾಯವನ್ನ ಹೊರಗೆ ತೆಗಿಬೇಕು. SITಗೆ ಸಂಪೂರ್ಣವಾದಂತಹ
ಫ್ರೀಡಮ್ ಅನ್ನ ಕೊಟ್ಟು ಸತ್ಯವನ್ನ ಹೊರಗೆ ತೆಗೆಯೋದಕ್ಕೆ ಅವಕಾಶವನ್ನ ಕರ್ನಾಟಕ ರಾಜ್ಯ ಸರ್ಕಾರ ಮಾಡಬೇಕು. ಜೊತೆಗೆ ಈಗಾಗಲೇ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳಿದೆ. ಮೈಕ್ರೋ ಫೈನಾನ್ಸ್ ಸಂಸ್ಥೆ ಏನು ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆ ಏನಂತ ಏನು ಮಾಡ್ಕೊಂಡಿದ್ದಾರೋ ಅದ್ರೊಳಗಡೆ ಸುಮಾರು 70-80 ಕೇಸ್ಗಳನ್ನ ಈಗಾಗಲೇ ಬುಕ್ ಆಗಿದೆ. ಸಾಕಷ್ಟು ಜನ ನೊಂದಂತ ಹೆಣ್ಮಕ್ಳು ಇವತ್ತು ನಮ್ಮ ನ್ಯಾಯದ ಸಮಾವೇಶದೊಳಗಡೆ ಭಾಗವಹಿಸಿ ಅವ್ರ ಕಿರುಕುಳಗಳನ್ನ ತಾಳ್ಲಿಕ್ಕೆ ಆಗ್ದಾನೆ ಎಷ್ಟೋ ಜನ ಹೆಣ್ಮಕ್ಳು ಅವ್ರ ಪರವಾಗಿ ಬಂದು ನಾವು ನಿಲ್ಲಬೇಕು, ಮತ್ತೆ ಅವ್ರಿಗೆ ಸಂಬಂಧಪಟ್ಟಂತ ಏನು ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆಯವ್ರ ಮೇಲೆ ಕಾನೂನು ರೀತಿ ಕ್ರಮ ಆಗಬೇಕು. ವಾರದ ಬಡ್ಡಿ, ದುಬಾರಿ ಬಡ್ಡಿ ವಿಧಿಸಿ ನಮ್ಮನ್ನ ಇವತ್ತು ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಬಡ ಕೂಲಿಕಾರನ ರಕ್ತ ಹಿಂಡ್ತಾ ಇದ್ದಾರೆ. ಇದನ್ನ ತಪ್ಪಿಸ್ಲಿಕ್ಕೆ ಸಾಧ್ಯ ಆಗ್ಬೇಕು ಅನ್ನುವಂಥದ್ದು ಹೇಳ್ತಾ ಇದ್ದಾರೆ. ಸಾಕ್ಷಿ ನಾಶ ಮಾಡಿದ್ದಾರೆ ಇವರೆಲ್ಲ ಸೇರ್ಕೊಂಡು. ಈ ತನಿಖಾ ಅಧಿಕಾರಿಗಳ ಮೇಲೆ ಮಂಪರು ಪರೀಕ್ಷೆ ಆಗ್ಲೇಬೇಕು. ಈ CID ರುದ್ರಮುನಿ, ಈ PSI ಯೋಗೇಶ್, ಆಮೇಲೆ ಈ PSI ಯೋಗೇಶ್, ಈ CID ರುದ್ರಮುನಿ, ಭಾಸ್ಕರ್ ರೈ, ಇವ್ರು 3 ಜನಕ್ಕೆ ಮಂಪರು ಪರೀಕ್ಷೆ ಮಾಡಿದ್ರೇನೆ ನಿಜವಾದ ಕೊಲೆಗಾರರು ಯಾರು ಅಂತ ಪತ್ತೆ ಹಚ್ಚೋದಕ್ಕೆ ಸಾಧ್ಯ. ಷಡ್ಯಂತ್ರ ಮಾಡ್ತಾ ಇದ್ದಾರಾ ಅನ್ನುವಂತ ಅನುಮಾನಗಳನ್ನ ಹುಟ್ಟಿಸ್ತಾ ಇದೆ. ಈ ರಾಜ್ಯದ ಮುಖ್ಯಮಂತ್ರಿಗಳೇ ಮತ್ತು ಉಪಮುಖ್ಯಮಂತ್ರಿಗಳೇ, ನೀವು ಜನತೆಗೆ ಉತ್ತರ ಕೊಡಬೇಕಾಗ್ತದೆ. ನೇತ್ರಾವತಿಯಲ್ಲಿ ಎಷ್ಟು ನೀರು ಹರಿದಿದೆಯೋ ಅಷ್ಟು ರಕ್ತ ಹರಿದಿದೆ. ರಕ್ತ ಹರಿವಾಗಲೂ ಸರ್ಕಾರಗಳಿದ್ವು, ಚುನಾವಣೆ ಆಗಿತ್ತು, MLAಗಳು ಇದ್ರು, ಮಿನಿಸ್ಟರ್ಗಳು ಇದ್ರು. ಏನ್ ಮಾಡ್ತಾ ಇದ್ರು? ಯಾಕೆ ಅಲ್ಲಿ ರಕ್ತ ಹರಿಯೋದನ್ನ ತಡೀಲಿಲ್ಲ? ಆ ಸಂದರ್ಭದಲ್ಲಿ ಪೊಲೀಸ್ ಸ್ಟೇಷನ್ಗಳಿದ್ವು, ಪೊಲೀಸ್ ಸ್ಟೇಷನ್ ಅಲ್ಲಿ ಅಧಿಕಾರಿಗಳಿದ್ರು. ಏನ್ ಮಾಡ್ತಾ ಇದ್ರು? ಯಾಕೆ ಎಲ್ಲವೂ ಅಸಹಜ ಸಾವುಗಳ ಪಟ್ಟಿಯಲ್ಲಿ ಹಾಕಿದ್ರು? ಇಲ್ಲಿ ಬಂದಂತ ಪದ್ಮಲತನ ಆ ತಂಗಿಯ ಕಣ್ಣೀರು ನೋಡಬೇಕು. ಹರಳೆ ಡಾಕ್ಟರ್ ಹೆಂಡತಿ ವೇದವಲ್ಲಿಯ ಸಹೋದರಿ ಮಗಳ ಕಣ್ಣೀರು ನೋಡಬೇಕು. ನಿಮ್ಮ ಬಂಡವಾಳದ ಸೊಕ್ಕಿನಲ್ಲಿ ನೀವು ಹಣ ಹೂಡಿರಬಹುದು, ಗೊತ್ತಿಲ್ಲ. ಹೆಣ್ಣುಮಗಳಿಗೆ ನ್ಯಾಯ ಸಿಗಬೇಕು. ಈ JDSನವರಿಗೆ, ಕುಮಾರಸ್ವಾಮಿ ಅವ್ರಿಗಾಗ್ಲಿ ಮತ್ತೆ ಇವರು ಅಶೋಕ್ ಅವ್ರಿಗಾಗ್ಲಿ, ಅವ್ರಿಗೆ ಏನ್ತಿ ಮಕ್ಕಳು, ಅವ್ರಿಗೆ ಏನಾರು ಹೆಣ್ಣು ಮಕ್ಕಳ ಮೇಲೆ ಕಾಳಜಿ ಇದ್ರೆ ಇವತ್ತು BJP ಅವರಿಗೆ ನಾಳೆ ಒಂದ್ಸಲಿ ಸೋತ್ಬಿಟ್ಟಿದ್ದಾರೆ. ಆಲ್ರೆಡಿ ಜನ ಅಲ್ಲಿ ಉತ್ತರ ಕೊಟ್ಟಿದ್ದಾರೆ. ಇನ್ನೊಂದ್ಸಲಿ ಸೋತು ಪೂರ್ತಿ ಬುಡ್ಬುಡಕ್ಕೆ ಮನೆಗೆ ಹೋಗ್ಬೇಕಂಬೋದಾದ್ರೆ ಇವತ್ತು ಸೌಜನ್ಯ ಕೇಸ್ ಮುಚ್ಚಾಕಕ್ಕೆ ಹೋಗ್ಲಿ, ಇಲ್ಲ ಅಂದ್ರೆ ಅವ್ರ ಕರ್ನಾಟಕದಾಗೆ ಜನ ನೋಡ್ಲಿ ನಮ್ಗೆ ಅನ್ನೋದಾದ್ರೆ ನಾವ್ ಯಾಕೆ ಸೌಜನ್ಯ ಹಿಂದೂ ಹೆಣ್ಮಗಳಲ್ವಾ ಸರ್? ಹಿಂದೂ ಹೆಣ್ಮಗಳು ತಾನೇ. ಸೌಜನ್ಯಗೆ ಯಾಕೆ ನ್ಯಾಯ ಕೊಡ್ಸಕ್ ಆಗ್ತಾ ಇಲ್ಲ ನಿಮ್ ಕೈಲಿ? ಎಲ್ಲಾರು ಹಿಂದೂ ಹೆಣ್ಮಗಳು ಒಬ್ಳು ಸತ್ರೆ ಅವ್ರು ಒಂದ್ ಬಾವುಟ ಹಿಡ್ಕೊಂಡೋಗಿ ಹೋರಾಟ ಮಾಡ್ತೀರಾ. ಸೌಜನ್ಯ ಸತ್ ಎಷ್ಟು ವರ್ಷ ಆಯ್ತು, ಅವಳಿಗೆ ಯಾಕೆ ನ್ಯಾಯ ಸಿಗ್ತಾ ಇಲ್ಲ? ನಾವ್ ಕೇಳ್ಬೇಕ ಬೇಡ ಇದನ್ನ? ಹೆಣ್ಮಕ್ಳು ಇವತ್ತು ಅಂತ ಸೌಜನ್ಯಕ್ಕೆ ಇಡೀ ದೇಶಾದ್ಯಂತ ನಡೀತಕ್ಕಂತ ಹೋರಾಟದಲ್ಲೇನು ಮುಚ್ಚಾಕ ಕೊಟ್ಟಿರಂದ್ರೆ ಸಾಮಾನ್ಯ ಒಬ್ಬ ಹೆಣ್ಮಗಳು ಸತ್ರೆ ನೀವು ನ್ಯಾಯ ಕೊಡ್ತೀರಾ? BJP ನಾವು ಇದೀವಿ ಬನ್ನಿ, ಇಲ್ಲಿ ನಾವು ಪ್ರಶ್ನೆ ಕೇಳೋದು. ತೋರ್ಸೋರು ಯಾವ ತರ ತೋರ್ಸ್ತಾರೆ ನಮ್ ಕೈಲಿರಲ್ಲ, ಅದು ನಿಮಗೂ ಗೊತ್ತಿಲ್ಲ. ಈ ಮನೇಲಿ ಕೆಲಸ ಮಾಡ್ತೀರ, ಹಂಗೆ ನಾನು ಕೆಲಸ ಮಾಡ್ತೀನಿ, ಹೌದಾ ಇಲ್ವಾ? ನಾನು ನಿಂತ್ಕೊಂಡು ಮಾತಾಡ್ತೀನಿ. ಹೌದಾ ಇಲ್ವಾ? ನಾನು ಬೇರೆಯವ್ರ ತರ ಓಡಾಗಿದ್ರೆ ನಾನು ತಪ್ಪಿತಸ್ಥಾಗ್ತಿದೆ. ನಾನು ಇಲ್ಲಿ ಬಂದಿರೋದೇನಕ್ಕೆ? ನನ್ನ ಪ್ರಶ್ನೆ ನಾನು ಒಬ್ಬ ಕೆಲಸಗಾರರು ಬೇರೆ, ಮಾಹಿತಿ ಬೇರೆ. ನಿಮ್ಗೆ ಅರ್ಥ ಆಗುತ್ತಲ್ವಾ? ನೀವು ಬಾಡಿಗೆ